ಒಂದು ಸ್ಫೂರ್ತಿನೂ ಜ್ಯೋತಿಯನ್ನ ಬೆಳಗಿ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ ಸನ್ಮಾನ್ಯ ಶಾಸಕರು. ದೀಪಮೂಲೆ ಸ್ಥಿತೋ ಬ್ರಹ್ಮ ಬಡವರ ಬದುಕಿನ ಸಂಜೀವಿನಿ ಆತ್ಮಾಭಿಮಾನದ ಸಂದೇಶ ಸಾರಲು ಬಡವರ ಬದುಕಿನ ಸಂಜೀವಿನಿ ಬಡವರ ಬದುಕಿಗೆ ಸಂಜೀವಿನಿ ಬಂದಿದೆ ಬಂದಿದೆ ಸಂಜೀವಿನಿ ಬಡವರ ಬದುಕಿನ ಮಹಿಳೆಯ ಜವಾಬ್ದಾರಿ ಬಹಳ ಉದ್ಯೋಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರತಕ್ಕಂಥ ಸುಧಾ ಅನಂತಮೂರ್ತಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಇದಕ್ಕೆ ಅನೇಕ ಮಹಿಳೆಯರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಳಲೇಬೇಕಾಗ್ತದೆ. ಏನಾದ್ರು ಮಾಡಬಲ್ಲೆ ಅಂತ ಶಕ್ತಿ ಇರ್ತಕ್ಕಂಥ ತಾವೆಲ್ಲರೂ ಕೂಡ ತಾಯಂದಿರಬೇಕು. ಅನೇಕ ರೀತಿಯ ಸೇವೆಯನ್ನು ಸಲ್ಲಿಸುವ ಮುಖಾಂತರ ಬಡವ ಬಲ್ಲಿಗ ಅನ್ನುವಂಥ ತಾರತಮ್ಯ ಇಲ್ಲದೆ ನನ್ನ ಮನೆಯ ಸಂಸಾರವನ್ನು ಯಾವ ರೀತಿ ನಡೆಸಬೇಕು ಅಂತ ಪರಿಕಲ್ಪನೆ ಮುಂದೆ ತರಬೇಕು ಅಂತ ವಿಚಾರದಲ್ಲಿ ಕೊಡುವ ಮುಖಾಂತರ ಆರ್ಥಿಕ ಶಕ್ತಿಯನ್ನು ಮತ್ತು ಇಂತಹ ಸಂಘಗಳ ಮುಖಾಂತರ ಅವರು ಯಾವ ಕೆಲಸವನ್ನು ಮಾಡಬಹುದು ಅಥವಾ ಅವರು ಯಾವ ವಿಚಾರದಲ್ಲಿ ಆಸಕ್ತಿ ಇದರೋ ಅದಕ್ಕೆ ಎಲ್ಲ ರೀತಿಯ ಆರ್ಥಿಕ ಶಕ್ತಿಯನ್ನ ಇವತ್ತು ಸರ್ಕಾರಗಳು ಕೊಡ್ತಾ ಇದೆ. ಅದನ್ನ ಇವತ್ತು ಸಂಜೀವಿನಿ ತಾಲೂಕಾ ಮಟ್ಟದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಘಟಕರು, ಒಕ್ಕೂಟದ ತಾಲೂಕಾ ಅಧ್ಯಕ್ಷರು ಅದು ಈ ಭಾಗದಲ್ಲಿ ಯಾವ ಕಸುಬನ್ನು ಮಾಡ್ತಾ ಇದ್ದಾರೋ ಅವೆಲ್ಲವೂ ಕೂಡ ಕಸೂತಿ ಇರ್ಬೋದು, ಬೇರೆ ಬೇರೆ ಭಕ್ತಿಗಳು ಇರ್ಬೋದು, ಬೇರೆ ಬೇರೆ ತಾವೇನು ಮಾಡ್ತಾ ಇದ್ದೀರಿ. ಬರೀ ನಮ್ಮ ಸಿದ್ದಾಪುರ ತಾಲೂಕಿಗೆ ಮಾತ್ರ ಅಲ್ಲ, ಈ ರಾಜ್ಯದ ಈ ದೇಶದ ಕಟ್ಟಕಡೆಯ ದಿಲ್ಲಿ ಅಂತ ರಾಜ್ಯಕ್ಕೂ ಕೂಡ ಹೋಗಿ ಅಲ್ಲಿ ಕೂಡ ನಾವು ವ್ಯವಹಾರವನ್ನು ಮಾಡಿದ್ವಿ, ಅಲ್ಲಿ ಕೂಡ ಕಳಿಸ್ಕೊಟ್ಟಿದ್ವಿ ಅನ್ನೋ ಮಾತನ್ನ ಬಹಳ ಹೆಮ್ಮೆಯನ್ನು ಕೂಡ ತಾವು ಹೇಳ್ತಾ ಇದ್ದೀನಿ. ಹೀಗೆ ಇಲ್ಲಿಂದ ಒಬ್ಬ ಸಿದ್ದಾಪುರ ತಾಲೂಕಲ್ಲಿ ಇರ್ತಕ್ಕಂಥ ಒಬ್ಬ ತಾಯಿ ಅಥವಾ ಸೋದರಿ ದಿಲ್ಲಿ ಮಟ್ಟದಲ್ಲಿ ಹೋಗಿ ವ್ಯವಹಾರವನ್ನ ಮಾಡಿ ಬರ್ತಾರೆ ಅಂತಂದ್ರೆ ಎಷ್ಟು ನಿಮ್ಮಲ್ಲಿ ಆತ್ಮಸ್ಥೈರ್ಯ ಇದೆ ಅನ್ನೋದನ್ನ ಇದು ಎತ್ತಿ ತೋರಿಸ್ತಾ ಇದೆ. ಅದಕ್ಕೆ ನಾವು ಅದರಿಂದ ಬಾಯಿಸಿಲ್ಲ. ಇವತ್ತು ನಮ್ಮ ಪುರುಷರು ಕೂಡ ನಾವೇನು ಕಡಿಮೆ ಇಲ್ಲ ಅಂತ ನಾವು ಹೇಳ್ತೀವಿ. ನಾವು ಅನೇಕ ರೀತಿಯ ಉದ್ಯೋಗವನ್ನು ಮಾಡ್ತೀವಿ, ಅನೇಕ ರೀತಿಯ ವ್ಯವಹಾರನ ಮಾಡಿ ಕೂಡ ಅನೇಕ ರೀತಿಯ
ಆರ್ಥಿಕ ಸಹಕಾರ ಪಡೆದ ಮುಖಾಂತರ ಅವರ ಕಲ್ಪನೆಗೂ ಮೀರಿ ಉದ್ಯೋಗ ಮಾಡಿರುವಂಥದ್ದು ಕೂಡ ನಾನು ನೋಡ್ತಾ ಇದ್ದೀನಿ. ಹೀಗೆ ಸಮಾಜದಲ್ಲಿ ನಾವು ಏನನ್ನ ಮಾಡೋಕ್ಕೆ ಬಯಸ್ತೀವೋ ಅದೇನೇ ಬಯಸ್ತೀವೋ ಅದನ್ನೆಲ್ಲವೂ ಕೂಡ ಈಡೇರಬೇಕಾದ್ರೆ, ಅವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಹೋಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಹೊಂದಬೇಕು. ಶಿಕ್ಷಣಕ್ಕೆ ನಾವೆಲ್ಲರೂ ಕೂಡ ಒತ್ತನ್ನು ಕೊಡಲೇಬೇಕಾದ್ರೆ ನಮ್ಮ ಮಕ್ಕಳಾಗಲಿ ಯಾರದೇ ಮಕ್ಕಳಾಗಲಿ ಮೊದಲನೇದಾಗಿ ತಾಯಿಯ ಹೊಟ್ಟೆಯಿಂದ ಬಂದ ನಂತರದಲ್ಲಿ